1950ರಲ್ಲಿ ಆರ್ಎಸ್ಎಸ್ ಮೇಲಿನ ಬ್ಯಾನ್ ತೆರವುಗೊಳಿಸಿದ ನಂತರ ಆರ್ಎಸ್ಎಸ್ ಒಂದು ಪಾಠ ಕಲಿತಿತ್ತು. ರಾಜಕೀಯವಾಗಿ ತಾನು ಬೆಳೆಯಬೇಕು, ತನ್ನದೇ ಒಂದು ರಾಜಕೀಯ ಪಕ್ಷ ಅಂತ ಇದ್ದರೆ ರಾಷ್ಟ್ರಮಟ್ಟದಲ್ಲಿ ಹೋರಾಡುವುದು ಸುಲಭ ಎಂದು ಆರ್ಎಸ್ಎಸ್ಗೆ ಅರ್ಥವಾಯಿತು. ಒಂದು ರಾಜಕೀಯ ಪಕ್ಷದ ಬೆಂಬಲ ಇದ್ದರೆ ಸುಲಭದಲ್ಲಿ ಹೋರಾಡಬಹುದು, ಇಲ್ಲದಿದ್ದರೆ ಮುಂದೆ ಬರುವ ದಿನಗಳನ್ನು ಅಷ್ಟು ಸುಲಭದಲ್ಲಿ ಎದುರಿಸಲಾಗದು ಎಂದು ಆರ್ಎಸ್ಎಸ್ ನಾಯಕರಿಗೆ ಮನವರಿಕೆಯಾಗಿತ್ತು. ಮುಂದೆ ಬರುವ ಸಂಭವನೀಯ ಆಪತ್ತುಗಳಿಂದ ಪಾರಾಗಲು ಆರ್ಎಸ್ಎಸ್ ರಾಜಕೀಯವಾಗಿ ಬಲಿಷ್ಠವಾಗಿ ಬೆಳೆಯುವ ಅನಿವಾರ್ಯತೆ ಎದುರಾಗಿತ್ತು. ಸಂಘವು ರಾಜಕೀಯಕ್ಕೆ ಸಂಬಂಧಿಸಿದಂತೆ ಸ್ಪಷ್ಟವಾದ ನಿಲುವು ಹೊಂದಿತ್ತು. ಸಂಘವು ನೇರವಾಗಿ ರಾಜಕೀಯ ಪ್ರವೇಶಿಸಬೇಕು ಎನ್ನುವುದು ಅನೇಕರ ಆಶಯ ಒತ್ತಾಯವಾಗಿತ್ತು. ಆದರೆ ಆರ್ಎಸ್ಎಸ್ ನಾಯಕರು ಇದರ ಬಗ್ಗೆ ಸ್ಪಷ್ಟತೆ ಹೊಂದಿದ್ದರು. ಆರ್ಎಸ್ಎಸ್ ಎಂದಿಗೂ ಕೂಡ ಸ್ವಯಂ ಸೇವಕ ಸಂಘ. ಯಾವತ್ತೂ ಕೂಡ ಆರ್ಎಸ್ಎಸ್ ರಾಜಕೀಯ ಪಕ್ಷವಾಗುವುದಿಲ್ಲ. ಅದೇನೇ ಇದ್ದರೂ ಆರ್ಎಸ್ಎಸ್ ಒಂದು ಸ್ವಯಂ ಸೇವಕ ಸಂಘವಷ್ಟೇ. ಆದ್ದರಿಂದ ಒಂದು ಪಕ್ಷವನ್ನು ರಚಿಸಿ ಹೊರಗಿನಿಂದ ಅದಕ್ಕೆ ಬೆಂಬಲ ನೀಡುವುದು ಆರ್ಎಸ್ಎಸ್ನ ಉದ್ದೇಶವಾಗಿತ್ತು. ಆರ್ಎಸ್ಎಸ್ಗೆ ಯಾವುದೇ ರೀತಿಯಲ್ಲಿ ನೇರವಾಗಿ ರಾಜಕೀಯ ಪ್ರವೇಶಿಸುವ ಇಚ್ಛೆ ಇರಾದೆಗಳು ಇರಲಿಲ್ಲ. ಒಂದು ಪಕ್ಷವನ್ನು ರಚಿಸಿ ಅದಕ್ಕೆ ಬೆನ್ನೆಲುಬಿನಂತೆ ಇರುವುದು ಆರ್ಎಸ್ಎಸ್ನ ಹಂಬಲವಾಗಿತ್ತು. ಇದರ ಜೊತೆಗೆ ತನ್ನ ಅಸ್ತಿತ್ವವನ್ನು ದೀರ್ಘಕಾಲ ಉಳಿಸಿಕೊಳ್ಳಬೇಕೆಂದರೆ ರಾಜಕೀಯ ಧ್ವನಿಯೊಂದು ಇರಲೇಬೇಕೆಂದು ಸಂಘದವರಿಗೆ ತಿಳಿದಿತ್ತು. ಇನ್ನುಳಿದಂತೆ ಸಂಘದ ನಾಯಕರಿಗೆ ನೆಹರು ಆಡಳಿತದ ಬಗ್ಗೆ ಆತಂಕವಿತ್ತು, ಅಸಮಾಧಾನವಿತ್ತು. ನೆಹರು ದೇಶವನ್ನು ಹಾಳುಗೆಡವಲಿದ್ದಾರೆ ಎನ್ನುವ ಭಯವಿತ್ತು. ಆರ್ಎಸ್ಎಸ್ ಮುಖಂಡರು ಆಗಿನ ಕಾಲದ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಚಿಂತಿತರಾಗಿದ್ದರು. ಜನರ ಹಿತಾಸಕ್ತಿ ಕಾಪಾಡುವ, ಹಿಂದೂಗಳನ್ನು ರಕ್ಷಿಸುವ, ರಾಷ್ಟ್ರೀಯವಾದವನ್ನು ಬೆಂಬಲಿಸುವ ಪಕ್ಷವೊಂದು ಬೇಕು ಎನ್ನುವುದು ಸಂಘದ ನಾಯಕರ ಯೋಚನೆಗಳಾಗಿದ್ದವು. ಆಗ ಚಾಲ್ತಿಯಲ್ಲಿದ್ದ ಯಾವುದೇ ಪಕ್ಷಗಳಲ್ಲಿ ನೈತಿಕ ಮೌಲ್ಯ ಇರಲಿಲ್ಲ. ದೀನ ದಲಿತರ ಬಗ್ಗೆ, ದಮನಿತ ಶೋಷಿತ ಸಮುದಾಯಗಳ ಬಗ್ಗೆ ಕಾಳಜಿ ಇರಲಿಲ್ಲ. ಆಡಳಿತದಲ್ಲಿದ್ದ ಪಕ್ಷಗಳು ಪ್ರಾಮಾಣಿಕತೆಯನ್ನು ಮರೆತಿದ್ದವು. ಅಭಿವೃದ್ಧಿಗಿಂತ ಅಧಿಕಾರ ಪಡೆಯುವುದಷ್ಟೇ ಪಕ್ಷಗಳ ಮುಖ್ಯ ಗುರಿಯಾಗಿತ್ತು. ನೆಹರು ಸರ್ಕಾರ ಭ್ರಷ್ಟಾಚಾರದ ಮೂಲಕ ಇಡೀ ದೇಶವನ್ನು ದಿವಾಳಿ ಎಬ್ಬಿಸುವ ಎಲ್ಲ ಲಕ್ಷಣಗಳು ಕಂಡುಬರುತ್ತಿದ್ದವು. ಆದ್ದರಿಂದ ಸಂಘದ ನಾಯಕರು ರಾಜಕೀಯ ಪಕ್ಷವೊಂದನ್ನು ರಚಿಸುವ ಬಗ್ಗೆ ಸಾಕಷ್ಟು ಯೋಚನೆ ಮತ್ತು ಸಿದ್ಧತೆಗಳನ್ನು ನಡೆಸುತ್ತಿದ್ದರು.